ವಕ್ಫ್ ವಿಚಾರದಲ್ಲಿ ಮಾಡಿಪ್ಪಾಡಿಗೆ 150 ಕೋಟಿ ಆಫರ್ ನೀಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಪರವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಯಾಟಿಂಗ್ ಮಾಡ್ತಿರೋದು ಅಚ್ಚರಿ ಅನಿಸ್ತಾ ಇದೆ. ಯಾವಾಗಲೂ ಕೂಡ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಸಿಡಿಮಿಡಿಗೊಳ್ತಾ ಆಕ್ರೋಶಗೊಳ್ತಾ ಅವರ ಅಕ್ರಮಗಳ ವಿರುದ್ಧ ಮಾತನಾಡ್ತಾ ಅವರ ಕುಟುಂಬದ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಯಡಿಯೂರಪ್ಪ ವಿರೋಧಿ ಅಂತ ಗುರುತಿಸಿಕೊಂಡಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೋ ಗೊತ್ತಿಲ್ಲ ಒಂದು 2-3 ದಿನದಿಂದ ಸಾಫ್ಟ್ ಆಗಿದ್ದಾರೆ. ಸಿಎಂ ಯಾರದ್ದೋ ಮಾತು ಕೇಳಿ ಈ ರೀತಿ ಕೇಳಿದ್ರು ಸರಿಯಲ್ಲ ಅಂತ ಹೇಳಿದ್ದಾರೆ. ಅವರ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಅಂತ ಕಾಂಗ್ರೆಸ್ನವರೇ ಆಫರ್ ನೀಡಿದ್ದಾರೆ ಅಂತ ಮಾಡಿಪ್ಪಾಡಿ ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆ ಇಟ್ಕೊಂಡು ಮಾತನಾಡಬೇಕು, ಸಿಬಿಐಗೆ ಕೊಡಿ ಅಂತಿದ್ದಾರೆ. ಈಗ ಸಿಬಿಐ ಮೇಲೆ ವಿಶ್ವಾಸ ಬಂದಿದೆಯಾ? ಇವೆಲ್ಲ ನಾಟಕ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸಿಎಂ ವಿರುದ್ಧ ಹರಿಹಾಯ್ತಾ ನೇರವಾಗಿ ವಿಜಯೇಂದ್ರ ಸಪೋರ್ಟ್ಗೆ ಬಂದಂಗೆ ಇಲ್ಲಿ ಕಾಣಿಸ್ತಾ ಇದೆ. ಜವಾಬ್ದಾರಿಯುತವಾದಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ. ಅವ್ರ ಬಳಿ ಏನೋ ದಾಖಲೆ ಇರಬೇಕು, ಏನಾದರೂ ಇರಬೇಕು. ಈಗ ನೋಡಿ, ಅದೇ ಅನ್ವರ್ ಮಾನಪಾಡಿ ನೀನು ಎಲ್ಲ ಮಾಧ್ಯಮಗಳು ಏನು ಹೇಳ್ಯಾರ, ನಾನು ಬಿ ಜೆ ಪಿ ಯಾರೂ ಸಂಪರ್ಕ ಮಾಡಿಲ್ಲ, ನನಗೆ ಯಾರೂ ದುಡ್ಡು ಕೊಡೋ ಆಮಿಷ ಕೊಟ್ಟಿಲ್ಲ, ನನಗೇನೂ ಇಲ್ಲ, ಏನಾರ ಆಮಿಷ ಕೊಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ ಕೊಟ್ಟಾರ ಅಂತ ಹೇಳ್ಯಾರ. ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ವಿತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತಾಡಬೇಕು. ಇವತ್ತು ಮಾನಪಾಡಿಯವರು ಹೇಳಿದ ಇದಕ್ಕೆ ಅವ್ರದ್ದು ಹೇಳಿಕೆ ಏನು, ಅದನ್ನು ಬಹಿರಂಗಪಡಿಸಲಿಲ್ಲ ಅಲ್ರಿ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡೋದು ಹಂಚೋದು ಅಂದರೆ ಸದನದಲ್ಲಿ ವಿರೋಧ ಪಕ್ಷದವ್ರು ಮಾತಾಡೇಬಾರ್ದು, ಸದನದಲ್ಲೇ ನಮ್ಮನ್ನು ಕಟ್ಟಿ ಹಾಕಿಬಿಟ್ರಾಯ್ತು, ನಮ್ಮ ಮ್ಯಾಗೆ ಕೇಸ್ ಹಾಕಿಬಿಟ್ರಾಯ್ತು, ಇಷ್ಟಕ್ಕೇ ನಾವೆಲ್ಲ ಸಹಂತ ಆಗ್ತಿಲ್ಲ. ನಾವು ಗಟ್ಟಿಯಾಗಿದ್ದೀವಿ, ನೀವು ಏನು ತನಿಖೆ ಮಾಡ್ತೀರಿ ಮಾಡ್ರಿ ಅಂತ ಹೇಳಿದ್ವಿ. ಮೊನ್ನೆನೂ ಹೇಳಿದ್ದೀವಿ, ನೀವು ತನಿಖೆ ಮಾಡಿ. ಸಿ ಬಿ ಐ ಬಗ್ಗೆ ಈಗ ಯಾಕೆ ನಿಮ್ಗೆ ವಿಶ್ವಾಸ ಬಂದದ? ಇದೇ ಸಿ ಬಿ ಐ ಇ ಡಿ ಏನು ಎತ್ತಿದ್ರಿ, ಬಿ ಜೆ ಪಿಯ ಕೈ ಚೀಲ ಎತ್ತಿದ್ರಿ, ಬಿ ಜೆ ಪಿ ಏಜೆಂಟ್ ಎತ್ತಿದ್ರಿ. ಈಗ ಒಮ್ಮೆ ನಿಮ್ಗೆ ಹೆಂಗೆ ವಿಶ್ವಾಸಾರ್ಹತೆ ಸಿ ಬಿ ಐ ಬತ್ತು? ಅವಾಗ ಸ್ವಾಯತ್ತತೆ ಸಂಸ್ಥೆ ಇದು, ನಾವು ಯಾವುದೂ ಮಾಡೋದಿಲ್ಲ ಅಂತ ನಾವು ಹೇಳ್ತೀವಿ. ಈಗ ಸಿ ಬಿ ಐ ಪ್ರಧಾನಮಂತ್ರಿಗಳಿಗೆ ಅದಕ್ಕೆ ಪತ್ರ ಬರೀತೀರಿ, ನೀವೇ ಕ್ಯಾಬಿನೆಟ್ನಾಗ ಇಡ್ರಿ, ತನಿಖೆಗೆ ಆದೇಶ ಕೊಡೋಕೆ ನಿಮಗೆ ಸಿ ಬಿ ಐದವ್ರಿಗೆ ರೆಕಮೆಂಡ್ ಮಾಡಿದ್ರೆ ಸಿ ಬಿ ಐದವ್ರು ಬಂದು ತನಿಖೆ ಮಾಡ್ತಾರೆ. ನಿಮ್ಗೆ ತನಿಖೆ ಮಾಡಿಸೋದು ಬೇಕಾಗಿಲ್ಲ. ನೀವೆಲ್ಲ ಏನು ಮಾಡ್ಲಕತ್ತೀರಿ? ಮುಂದುವರೆದು ಮಾತನಾಡ್ತಾ ಹೇಳಿದ್ದಾರೆ. ನೆನೆ ಕೋವಿಡ್ ಹಗರಣದ ಬಗ್ಗೆ FIR ಮಾಡಿದ್ದಾರೆ. ಅದರಲ್ಲಿ ಯಾವ ರಾಜಕಾರಣಿ ಯಾವ ಅಧಿಕಾರಿ ಹೆಸರು ಕೂಡ ಹಾಕಿಲ್ಲ. ಯಾರು ನೇರವಾಗಿ ಹೊಣೆ ಇದ್ದಾರೆ ಅವ್ರ ಹೆಸರು ಹಾಕಬೇಕಾಗಿತ್ತಲ್ಲ, ಹಾಕಿಲ್ಲ. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಯತ್ನಾಳ್ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಣ್ಣ ಹುಡುಗರ ಮಾತು ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ಮಾತು ಕೇಳಿ ಹಾದಿ ತಪ್ತಾ ಇದ್ದಾರೆ. ನಿಮ್ಮ ಬಳಿ ಇರುವಂಥ ವಿಡಿಯೋ ಡೂಪ್ಲಿಕೇಟ್ ಇರಬಹುದು, ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರೆ ಅಂತ ಹೇಳಿ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ನೀನೇ ನೋಡ್ರ, ಇದ್ರದ್ದು FIR ಮಾಡ್ಯಾರ, ಯಾವುದು ಕರೋನಾದು. ಆ ಕರೋನಾದ FIRನಾಗ ರಾಜಕಾರಣಿಗಳು ಯಾರ್ಯಾರ ಹೆಸರು ಹಾಕ್ಬೇಕಲ್ರಿ. ಕಲ್ಲಪ್ಪ ಮಲ್ಲಪ್ಪ ಯಾವದಾನ, ಅಧಿಕಾರಿ ಯಾವದಾನ, ಯಾವುದೂ ಇಲ್ಲ. ಕೆಲವೊಂದು ರಾಜಕಾರಣಿಗಳು, ಕೆಲವೊಂದು ಅಧಿಕಾರಿಗಳಂತ. ಅಂದ್ರೆ ನೀವು ಹಂಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ, ಯಾರು ನೇರವಾಗಿ ಹೊಣೆ ಅದಾರ? ಅವಾಗ ಏನು ಹೇಳ್ತಿದ್ರಿ, ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ, ಹೌದಾ ಇಟ್ಟು ಹಣ ಹಗರಣ ಆಗಿದೆ, ನಮಗೂ ಗಮನಕ್ಕಿಲ್ಲ ಅಂತ ಹೇಳ್ತಿದ್ದೆ. ಇದೇ HK ಪಾಟೀಲ್ರು, ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು. ಈ ಸಣ್ಣ ಹುಡುಗರು ಮಾತು ಕೇಳ್ತಾರವ್ರು, ಪ್ರಿಯಾಂಕಾ ಖರೆಂದು, ಯಾರು ಅವ್ರು ಏನೋ ನಮ್ಮ ಬೈರೇಗೌಡ, ಕೃಷ್ಣ ಬೈರೇಗೌಡ, ಇವೆಲ್ಲ ಮಾತು ಕೇಳಿ ಇವರು ಹಾದಿ ತಪ್ಪಲಕತ್ತಾರೆ. ಹಂಗೆ ಈ ವಿಡಿಯೋ ಏನು ಸಿದ್ದರಾಮಯ್ಯವ್ರ ಬಳಿ ಐತಲ್ಲ, ಡುಪ್ಲಿಕೇಟ್ ಯಾಕೆ ಇರಬಾರ್ದು? ಈ ಡುಪ್ಲಿಕೇಟ್ ಕಂಪನಿ 2 ಪಾರ್ಟಿಯಾಗ ಅದ ರೀ, ಅವರೆಲ್ಲ ಡುಪ್ಲಿಕೇಟ್ ಮಾಡ್ತಾರೆ.